ಇವತ್ತು ಬೆಳಗ್ಗೆ ಶನಿಗೆ ಎತ್ಕೊಂಡು ಬಾಳೆ ತೋಟ ಹೋಗಿದ್ರೆ ಅಷ್ಟು ಏನಕ್ಕಪ್ಪ ಅಂತಂದ್ರೆ 9 ತಿಂಗಳಾಗೈತೆ ಬಾಳೆ ಗಿಡಕ್ಕೆ ಗೊಬ್ಬರ ತರಿಸಿದ್ನೋ ನನ್ನ ಫ್ರೆಂಡ್ ಎಷ್ಟನ್ನ ಗೊಬ್ಬರಗಳಿಂದ 12,000 ರೂಪಾಯಿ ಗೊಬ್ಬರ ತಂದಿದೆ ಯಾವ್ದಾದ್ರು ಗೊಬ್ಬರ ಆಗ್ತಾ ಇರೋದ್ರಿಂದ ಇದೇ ಗೊಬ್ಬರಗಳು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಸೆಮೆಂಟ್ ಒಂದು ಟಾರ್ಪಲ್ ಮೇಲೆ ಕ್ಲೀನಾಗಿ ಎಲ್ಲ ಗೊಬ್ಬರಗಳೆಲ್ಲ ಚೆಲ್ಬಿಟ್ಟು ಕ್ಲೀನಾಗಿ ಕೂಡ ಮಿಕ್ಸ್ ಮಾಡ್ತಾ ಇದ್ರು. ಸೆಮೆಂಟ್ ಮಿಕ್ಸ್ ಎಲ್ಲ ಆಗಿದ್ದಾದ್ಮೇಲೆ ಕ್ಲೀನಾಗಿ ಗೊಂಚಿಲ್ ಕೂಡ ತುಂಬ್ತಾ ಇದ್ರೆ ಯಾಕಪ್ಪ ಗೊಂಚಿಲ್ ತುಂಬ್ತಾ ಇರೋದಂದ್ರೆ ನಮ್ಗೆ ಐಡಿಯಾ ಬರಬೇಕಲ್ಲ ಒಂದೊಂದು ಲೈನ್ಗೆ ಎಷ್ಟು ಹಾಕ್ಬೇಕಂತ ಅದಕ್ಕೋಸ್ಕರ ಗೊಂಚಿಲ್ಗೆಲ್ಲ ತುಂಬಿಟ್ಟು ಇಷ್ಟೊಂದು ಲೈನ್ಗೆ ಒಂದೊಂದು ಗೊಂಚಿಲ್ ಬೀಳ್ತದೆ ಅಂದ್ಬಿಟ್ಟು ಅಲ್ಲೆಲ್ಲ ಕೂಡ ಗೊಂಚಿಲ್ ಕೂಡ ಇಕ್ಕಿದ್ರೆ ಇಕ್ಕಪ್ಪಚ್ಚಿಗೆ ಟೈಮ್ ನೋಡಿದೆ 9:30 ಕೂಡ ಆಗಿತ್ತು. ಚಿತ್ರಾನ್ನ ಕೂಡ ಬಂದಿತ್ತು ಫ್ರೆಂಡ್ ಮನೆಯಿಂದ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬಾ ಚಿತ್ರಾನ್ನ ಕೂಡ ತಿಂದ್ರೆ ಬಾಳೆ ಗಿಡಕ್ಕೆ ಎಲ್ಲಾನ ಗೊಬ್ಬರ ಆಗ್ತಾ ಇರೋದಂತ ನೀವ್ಯಾರು ಕೇಳಿದೆ. 2 ಬಾಳೆ ಗಿಡ ಸೆಂಟ್ರಲ್ಲಿ ಇವತ್ತು ನಾವು ಗೊಬ್ಬರ ಆಗ್ತಾ ಇರೋದು ಬುಡದ ಹತ್ರ ಹಾಕಿದ್ರೆ ಯಾಕಂದ್ರೆ ಬೇರೆ ಬಿಟ್ಟಿರ್ತೈತೆ ಗಿಡಕ್ಕೆ ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟಿದೆ. 2 ಸೆಂಟ್ರಲ್ಲಿ ನಾವು ಕಾಳಗಿಲ್ ತೊಡ್ಕೊಂಡು ತಿನ್ನಾಗಿ ಗೊಬ್ಬರ ಕೂಡ ಹಾಕೊಂಬತ್ತಾ ಇರೋದು. ಕರೆಕ್ಟಾಗಿ ಇದಕ್ಕೆ 9 ತಿಂಗಳು ಕೂಡ ಆಗೈತೆ. ಗೊಬ್ಬರ ಆಗ್ತಾ ಇರೋದು ವಿಚಾರ ಏನಕ್ಕಪ್ಪ ಅಂತಂದ್ರೆ ಬಾಳೆಗೊಲೆ ಬಿಡ್ತೈತಲ್ಲ ಬಾಳೆಗೊಲಕ್ಕೆ ತಾಕತ್ತು ಮತ್ತೆ ಗಿಡಕ್ಕೂ ತಾಕತ್ ಮಾಡ್ತಾ ಇರೋದು. ಯಾಕಂದ್ರೆ ಒಳ್ಳೆ ಫಸಲು ಸಿಕ್ಲಿ ಅಂದ್ಬಿಟ್ಟು ಈ ಗೊಬ್ಬರ ಕೂಡ ಆಗ್ತಾ ಇರೋದು. ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಮೋಸಗಳೆಲ್ಲ ಕ್ಲೀನಾಗಿ ಕೊಯ್ದಾಕಿರ್ಬೇಕು. ಯಾಕಂತಂದ್ರೆ 9 ತಿಂಗಳಾದ್ಮೇಲೆ ನೀರುಗಳು ಈ ತರ ಕೂಡ ಬಿಡಬೇಕು. ಡ್ರಿಪ್ಪಾಗಿ ಬಿಟ್ರೆ ಸಾಲಲ್ಲ, ಅದಕ್ಕೋಸ್ಕರ ಈ ತರ ಬಿಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರಿಗೆ. ಸೇಮ್ ತುಂಬಿರೋ ಗೊಬ್ಬರನೆಲ್ಲ ಬಕೆಟ್ ಕ್ಲೀನಾಗಿ ಬಗ್ಸ್ಕೊಂಡು ಕರೆಕ್ಟಾಗಿ 2 ಇಡೀ ಕೂಡ ಗೊಬ್ಬರಗಳು ಹಾಕೊಂಬತ್ತಾ ಇದ್ರೆ ನಾವು ಆಗ್ತಾ ಇರೋದು ಗೊಬ್ಬರ ಏಲಕ್ಕಿ ಬಾಳೆ ಗಿಡಕ ಕರೆಕ್ಟಾಗಿ 1.5 ಎಕರೆ ಬೆಲ್ಕ 1700 ಗಿಡ ಕೂಡ ಓದ್ತಿದ್ರೆ ಕರೆಕ್ಟಾಗಿ 52 ಲೈನ್ ಕೂಡ ಬಿದ್ದೈತೆ. ಹಾಕಿರೋ ಗೊಬ್ಬರಗಳು ಈ ತರ ಐತೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಗೊಬ್ಬರ ಹಾಕಿದ ತಕ್ಷಣ ಹಂಗೆ ಮಣ್ಣೆ ಕೂಡ ಮುಚ್ಚಿಬಿಡ್ಬೇಕು. ಯಾಕಂತಂದ್ರೆ ಮಣ್ಣಾಗ ಮುಚ್ಚಿಲ್ಲ ಅಂದ್ರೆ ಅಷ್ಟು ಕೆಲಸ ಮಾಡಲ್ಲ ಗೊಬ್ಬರ. ಅದಕ್ಕೋಸ್ಕರ ನೀವು ಯಾರಾದ್ರೂ ಏಲಕ್ಕಿ ಬಾಳೆ ಗಿಡ ಓದ್ತಿದ್ರೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ನೋಡಿದ 5:30 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.